ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದು ವ್ಲಾಗ್ ಮಾಡ್ತಾ ಇರೋದು 6:30 6:30 ಎದ್ದು ನಮ್ಮ ಮನೆ ಮೇಲೆ ವಾಕಿಂಗ್ ಮಾಡಿಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ ಗಾಯ್ಸ್. ವ್ಲಾಗು ನೋಡಿ, ಸನ್ಸೆಟ್ ಇಲ್ಲವರೆಗೂ ಬಂದಿದೆ. ಈ ಕಡೆ ಸನ್ರೈಸ್ ಆಗ್ತಾಯಿದೆ. ಓಕೆ ಗೈಸ್, ಇವಾಗ ಮತ್ತೆ ಜಿಮ್ಮಿಗೆ ಹೋಗಬೇಕು. ಜಿಮ್ಮಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಗಾಯ್ಸ್, ಇಲ್ಲಿ ನಾವು ಫಾರ್ಮ್ ಹೌಸ್ ಹತ್ರ ಬಂದಿದ್ದೀರಿ. ನಮ್ಮ ಹುಡುಗರು ಇಲ್ಲೇ ಕುತ್ಕೊಂಡು ಪೇಂಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಗಾಯ್ಸ್. ನಾನು ಇಲ್ಲೇ ಓಡಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕೆಲಸ ಮಾಡಿಸೋದಿತ್ತು, ಅದೆಲ್ಲ ಮಾಡಿಸ್ಬಿಟ್ಟು ಮತ್ತೆ ಆ ಬಿಲ್ಡಿಂಗ್ ಹತ್ರ ಹೋಗ್ಬೇಕು. ಅಲ್ಲಿಗೆ ಹೋಗೋಣ ಬನ್ನಿ ಗಾಯ್ಸ್. ಇಲ್ಲಿ ಎಲ್ಲ ಜಸ್ಟ್ ಜನ ಇದ್ದಾರೆ ಗಾಯ್ಸ್, ಕೆಲಸ ಮಾಡೋರು. ಹಾಯ್ ಗಾಯ್ಸ್, ಮತ್ತು ಇಲ್ಲೇ ಫಾರ್ಮ್ ಹೌಸ್ ಹತ್ರನೇ ಇದ್ದೀರಿ. ಇವಾಗೆಲ್ಲ ಕೆಲಸ ಎಲ್ಲ ಮುಗೀತು. ಟೈಮ್ ಬಂದು ಆಲ್ರೆಡಿ ಆಗಿದೆ 11 o'clock ಹತ್ರನೇ ಆಗಿದೆ. ತೋರಿಸ್ತೀನಿ ರೀ ಗಾಯ್ಸ್. ಕಾಣಿಸ್ತಿದ್ಯಾ ನೋಡಿ, 10:45 ಆಗಿದೆ ನೋಡಿ. ಇಲ್ಲೇ ಫಾರ್ಮ್ ಹೌಸ್ ಹತ್ರನೇ ಇದ್ದೀರಿ. ಇಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಇವಾಗ ಆಗಿದೆ, ಅವ್ರು ರೆಡಿ ಆಗ್ಬಿಟ್ಟು ಬರ್ತಾರೆ ಇವಾಗ. ಸೊ ಅದಕ್ಕೆ ಅವ್ರಿಗೆ ವೆಯ್ಟಿಂಗು. ಇಲ್ಲಿ ಕೀ ಇಟ್ಕೊಂಡಿದ್ದೀನಿ ಗೈಸ್. ಕೀ ತಗೊಂಡು ಹೋಗೋಣ ಬನ್ನಿ ಗೈಸ್, ಹೋಗೋಣ ಬನ್ನಿ. ಆ ಬಿಲ್ಡಿಂಗ್ ಹತ್ರ ಹೋಗಿ ಸಿಗ್ತೀರಿ ಗೈಸ್. ಮತ್ತು ಅಲ್ಲೇನೋ ಪ್ಲಂಬಿಂಗ್ ಐಟಮ್ಸ್ ಬೇರೆ ಬಂದಿದೆಯಂತೆ. ಅಲ್ಲೊಂದು ಬಾತ್ರೂಮ್ ಕ್ಲೀನ್ ಮಾಡಿಕೊಡೋದಿದೆ. ಅವ್ರಿಗೊಂದು ವಾಶ್ರೂಮ್ ಕ್ಲೀನ್ ಮಾಡಿಕೊಟ್ಬಿಟ್ಟು ಪ್ಲಂಬಿಂಗ್ ಮಾಡೋಕ್ಕೆ ಮತ್ತು ಬನ್ನಿ ಗಾಯ್ಸ್. ನಮ್ಮ ಕೆಲಸ ಏನೇನಿದೆಯೋ ಅದು ಮಾಡ್ಕೊಳೋಣ. ಆಯ್ತು ಬಿಡು. ಮತ್ತು ಒಂದು ಸ್ವಲ್ಪ ಮೇಲೆ ಪಟ್ಟಿ ಮಾಡಿಸ್ಬೇಕಿದೆ, ಅದನ್ನು ಪಟ್ಟಿ ಮಾಡಿಸ್ಬಿಟ್ಟು. ಗೈಸ್ ಹೆಲ್ಮೆಟ್ ಕಿತ್ತೋಯ್ತು ಗೈಸ್. ಹೌದು, ಇವತ್ತು ನಂದು ನೆನ್ನೆನೇ ಕಿತ್ತೋಗಿತ್ತು ಗೈಸ್. ಇದು ಆ್ಯಕ್ಚುಲಿ ಹೆಂಗೆ ಕಿತ್ತೋಯ್ತು ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದೆಯಲ್ಲ, ಇದು ಇಟ್ಕೊಂಡು ಈ ಥರ ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ ನೋಡಿ. ಇದು ಬಂದ್ಬಿಡ್ತು ಈ ಥರ. ಓ ಶಟ್, ಹೆಲ್ಮೆಟ್ ಕಿತ್ತೋಗೈತೆ ಗೈಸ್. ಹೆಂಗೆ ಹಾಕ್ಕೊಂಡು ಹೋಗೋದು? ಇದು ಹೆಂಗೆ ಕಿತ್ತೋಯ್ತು ಅಂತ ಕೂಡ ಗೊತ್ತಿಲ್ಲ ಗೈಸ್. ಅದ್ಯಾಕಯ್ಯ ರಾಜು ಹಂಗ್ ಹೇಳ್ತಾ ಇದ್ಯಾ? ನಾನು ಹೇಳ್ತಾ ಇಲ್ಲ, ಆನಂದ ಬಾಷ್ಪನ. ಅದ್ಯಾಕೆ ನನ್ನ ಅದೇಂದಕ್ಕೆ ಫಿಟ್ ಮಾಡಿದ್ರು ಏನೋ. ಇಲ್ಲಿತ್ತು, ಇಲ್ಲೆಲ್ಲೋ ಎಂದಕ್ಕೆ ಹಾಕಿದ್ರು. ಕಾಣಿಸ್ತಾ ಇದೆ, ಇಲ್ಲೆಲ್ಲೋ ಎಂದಕ್ಕೆ ಹಾಕಿದ್ರು. ನಾನು ಸುಮ್ಮನೆ ಹಂಗೆ ತುರ್ಕೊಂಡಿದ್ದೀನಿ ಗಾಯ್ಸ್ ನೋಡಿ. ಈ ಥರ ಹೆಂಗೋ ಒಂದು ಎತ್ತಿ ಈ ಥರ ತುರ್ಕೊಂಡು ಹೊಸದು ತಗೊಬೇಕು ಗೈಸ್. ಹೆಲ್ಮೆಟ್ಟು ಇದು ರೀಸೆಂಟಾಗೆ ತಗೊಂಡಿದ್ದಿದ್ದು ಗೈಸ್. ಒಂದು 4 to 6 months ಆಗಿತ್ತು ಅಷ್ಟೇ. ಅಯ್ಯೋ, ಇಷ್ಟು ಬೇಗ ಕಿತ್ತೋಯ್ತು ಗೈಸ್. ಮೈ ಹೆಲ್ಮೆಟ್ ಇಸ್ ಬ್ರೋಕನ್ ಗೈಸ್. ಶರ್ಟ್ ನೋಡಿ. ಈ ಥರ ಸುಮ್ಮನೆ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಏನೋ ಮಾಡ್ಕೊಂಡು ನಡೆಸ್ತಾ ಇದ್ದೀನಿ ಗಾಯ್ಸ್. ಹೊಸ ಹೆಲ್ಮೆಟ್ ತಗೊಳ್ಳೋಣ ಯಾವಾಗಾದರೂ ಟೈಮ್ ಬಂದಾಗ. ಮತ್ತು ಬೆಳಗ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನೋಡಿ, ಒಂದು ಪಾಯಿಂಟ್ ಬಂದಿದೆ. 100 rupees ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಎತ್ಕೊಂಡು ಬಂದಿದ್ದೀನಿ ಗಾಯ್ಸ್. ಇದು 40 kilometers ಬರ್ತೈತೆ ಅಂತ ಇದೆ ಮೈಲೇಜು. ನೋಡೋಣ ನೋಡಿ. ರೇಂಜ್ ಬಂದು 41 ಇದೆ. ನಿನ್ನೆ ಲಾಸ್ಟ್ ಟೈಮ್ ಪೆಟ್ರೋಲ್ ಹಾಕ್ಸಿದ್ನಲ್ಲ ಗಾಯ್ಸ್, ಅವಾಗ 220ಗೆ ಹಾಕ್ಸಿದ್ದೆ ಪೆಟ್ರೋಲು. 220ಗೆ ಪೆಟ್ರೋಲ್ ಹಾಕ್ಸಿದ್ಮೇಲೆ ಅದೇನಾಗಿತ್ತು ಅಂದರೆ, ಅದು ಇಲ್ಲಿ ಬಂದು ತೋರಿಸಿದ್ದು 105 ತೋರಿಸ್ತು ರೇಂಜು. ಆಮೇಲೆ ನಾನು 0 ಮಾಡ್ಕೊಂಡು ಹೋದೆ. ಲಾಸ್ಟ್ಗೆ 100 kilometers ಹೋಯಿತು. ಅಂದರೆ ಇದು ತೋರಿಸೋದಕ್ಕಿಂತ ಒಂದು 5 kilometers ಕಮ್ಮಿನೇ ಬರುತ್ತೆ ಗಾಯ್ಸ್, ಎಕ್ಸಾಕ್ಟ್ ಬರೋಲ್ಲ. ಇಲ್ಲಿ ತೋರಿಸೋದಕ್ಕೂ ಇವಾಗ 41 ತೋರಿಸ್ತಾ ಇದೆಯಾ, ಇಲ್ಲಿ 35 ಬಂದರೆ ಜಾಸ್ತಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಆ ಥರ. ಇವಾಗ ಆಲ್ರೆಡಿ 1 kilometer 2 kilometers ಹೋಗಿದ್ದೀನಿ. ಇನ್ನೊಂದು 100 meters ಹೋದರೆ 2 kilometers. ಇನ್ನೂ ಜಾಸ್ತಿ ಹೋಗ್ಬೇಕು ಗೈಸ್ 2 kilometersಗಿಂತ. ಅವ್ರ ಮನೆ ಹತ್ರಗೆ ಹತ್ರ 2.8 ಅಷ್ಟಾಗುತ್ತೆ ಇಲ್ಲಿಂದ ಅವ್ರ ಬಿಲ್ಡಿಂಗ್ ಹತ್ರ ಹೋಗೋಕ್ಕೆ. ಈ ಫಾರ್ಮ್ ಹೌಸಿಂದ ನೋಡಿ, ಫಾರ್ಮ್ ಹೌಸ್ ಹತ್ರ ಇದ್ದೀನಿ. ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್. ಈ ಬಿಲ್ಡಿಂಗ್ ಹತ್ರ ಬಂದಿದ್ರಲ್ಲ, ಅಲ್ಲಿ ಮಿಷಿನ್ ಎಲ್ಲ ಇತ್ತು, ನಮ್ಮ ಜೂಲ ಎಲ್ಲ. ಅದನ್ನೆಲ್ಲ ಎತ್ಕೊಂಡು ನಾನು ಜಿಲ್ಲಕ್ಕೆ ಬಂದು ಎತ್ಕೊಂಡು ಹೋಗ್ತಾ ಇರೋ ಗೈಸ್. ಗಾಡಿಯಲ್ಲಿದೆ, ಹೋಗ್ಬಿಟ್ಟು ಸಿಗ್ತೀನಿ. ಬಾಯ್. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಬೇಡ. ಅದು ಯಾಕೆ ಬೇಡ ಸರ್? ಆಗಲ್ಲ. ಸೈಡಲ್ಲಿ ಇಟ್ಟಿದ್ದೀರಿ, ಚಪ್ಪಲಿ ಈ ಕಡೆ ಬಿಟ್ಟಿದ್ದೀರಿ, ಗಲೀಜಾಗುತ್ತೆ ಅಂತ ಚಪ್ಪಲಿ ಇಲ್ದಿರ ಓಡ್ತಾ ಇದ್ದೀನಿ. ಬರೀ ಡೌಗಳಿಂದ ಮೇಲೆ ಒಂದು ಸ್ವಲ್ಪ ಪಟ್ಟಿ ಮಾಡಿಸೋದಿತ್ತು. ಒಬ್ಬನ ಕೆಳಗೆ ಕ್ಲೀನ್ ಮಾಡ್ತಾವನೆ, ಒಬ್ಬನ ಆಚೆ ಪಟ್ಟಿ ಮಿಕ್ಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ರೂಮಲ್ಲಿ
ಒಂದು ಸ್ವಲ್ಪ ಟಚಪ್ ಮಾಡೋದು, ಏನಾದರೂ ಗಲೀಜು ಏನಾದರೂ ಆಗಿದೆಯಾ ನೋಡೋಣ ಗೈಸ್. ಇಲ್ಲಿ ಗಲೀಜು ಏನಾದರೂ ಆಗಿದೆಯಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಇರಿ ಗೈಸ್, ಇಲ್ಲಿ ಗಲೀಜು ಏನಾದರೂ ಆಗಿದೆಯಾ ಅಂತ ನೋಡ್ತಾ ಇದ್ದೆ. ಇಲ್ಲಿ ನೋಡಿ ಏನಂತ ಬಂದಿದೆ. ಈ ಫೋನಲ್ಲಿ ರೆಕಾರ್ಡ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಮಾಡ್ತಾ ಇದ್ದೆ. ಕಾಣಿಸ್ತಾ ಇದೆಯಾ? ಸ್ಟೋರೇಜ್ ಫುಲ್ ಆಗೈತೆ ಅಂತ ಈ ಥರ ಇಟ್ಕೊಂಡು ಹಿಂಗೆ ರೆಕಾರ್ಡ್ ಮಾಡ್ತಾಯಿದ್ದೆ. ಇಲ್ಲೆಲ್ಲ ಗಲೀಜಾಗಿದೆಯೇನೋ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ರೆಕಾರ್ಡ್ ಮಾಡ್ತಾಯಿದ್ದೆ ಗೈಸ್. ಇದು ಈ ರೂಮಲ್ಲಿ. ಅದಕ್ಕೆ ಅದು ನೋಡ್ತಾ ಹಿಂಗೆ ಬಂತು. ಇವಾಗ ಮತ್ತೆ ಎಲ್ಲ ಕ್ಲೀನಪ್ ಮಾಡ್ಕೊಂಡು ಎಡಿಟಿಂಗೇ ಮಾಡಿಲ್ಲ ನಾನು ಇನ್ನು. ಸೊ ಎಡಿಟಿಂಗ್ ಮಾಡಿಬಿಟ್ಟು, ಕರೆಂಟ್ ಇಲ್ಲ ಗೈಸ್, ಸ್ವಿಚಸ್ ಎಲ್ಲ ಆನ್ ಮಾಡ್ತೀನಿ. ಕಾಣಿಸ್ತಾ ಇದೆಯಲ್ಲ, ಆನ್ ಆಗಿದೆ. ನೋ ಪವರ್. ಓಕೆ ಬನ್ನಿ ಗೈಸ್, ಗಲೀಜೇನು ಅಷ್ಟೊಂದಾಗಿಲ್ಲ, ಟಚಪ್ ಏನು ಮಾಡೋಷ್ಟಿಲ್ಲ. ಈ ಸ್ಟೋರೇಜ್ ಫುಲ್ ಆಯಿತು. ಕ್ಲೀನಪ್ ಮಾಡಿಬಿಟ್ಟು ಮತ್ತು ಎಡಿಟಿಂಗ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್. ಇವಾಗ ಫುಲ್ಲು ಕ್ಲೀನಪ್ ಮಾಡಬೇಕು, ಮತ್ತೆ ಸಿಗ್ತೀನಿ ಗೈಸ್. ಬಾಯ್. ಗೈಸ್ ಟೈಮ್ ಬಂದು 2 o'clock ಆಗ್ತಾಯಿದೆ ನೋಡಿ. ಇಲ್ಲಿದೆ ನೋಡಿ ಟೈಮ್, ಕಾಣಿಸ್ತಾ? 2 o'clock ಆಗ್ತಾಯಿದೆ. ಒಂದು ಸ್ವಲ್ಪ ಪೇಂಟ್ ಮಾಡಿಸೋದಿತ್ತು. ಅವ್ರು ಊಟ ತಿಂದ್ಬಿಟ್ಟು ಎದ್ದಿದ್ದಾನೆ. ಇನ್ನೊಬ್ಬ ಪಾಪ ಅವನು ಅವಾಗಿಂದಾನೆ ಕೆಲಸ ಮಾಡ್ತಾಯಿದ್ದಾನೆ. 1:20ಇಂದಾನೆ ಕೆಲಸ ಮಾಡ್ತಾಯಿದ್ದಾನೆ ಅವನು. 1:20ಇಂದಾನೆ ಊಟ ಮಾಡಿಬಿಟ್ಟು ಹಂಗೆ ರೂಮ್ ಕ್ಲೀನ್ ಮಾಡಿಸ್ಬೇಕಾಗಿತ್ತು. ಓನರಣ್ಣ ಎಲ್ಲ ಮೆಟೀರಿಯಲ್ ಬರ್ತಾಯಿದೆ ಅಂತ ಹೇಳಿದ್ರು ರೂಮಲ್ಲಿ ಇಡ್ಸೋಕ್ಕೆ. ಅದು ನೋಡಿದ್ರೆ ಇನ್ನೊವ್ರಿಗೂ ಬಂದಿಲ್ಲ. ಅವನು ಪಾಪ ಕ್ಲೀನ್ ಮಾಡ್ತಾಯಿದ್ದಾನೆ ರೂಮಲ್ಲಿ ನೋಡಿ, ಇದ್ದಾನೆ. ಅದಕ್ಕೆ ಒಂದು ಸ್ವಲ್ಪ ಮೆಟೀರಿಯಲ್ ಎತ್ಕೊಂಡೋಗಿ ಈ ಕಡೆ ವಿಂಡೋಸ್ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಗೈಸ್. ಈ ಥರ ಗಲೀಜು ಮಾಡಿಬಿಟ್ಟಿದ್ದಾರೆ. ಕಾಣಿಸ್ತಾ ಇದೆ ಲೆಗರ್ಸ್ ಇರೋದು. ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್. ಬಾಯ್. ಗೈಸ್ ಇಲ್ಲಿ ಬಂದು ಟೆರೆಸ್ ಮೇಲೆ ವಿಂಡೋ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಗೈಸ್. ಜೂವಲ್ನಲ್ಲಿ ನಾನಾದರೆ ಫುಲ್ ಬಟ್ಟೆನಲ್ಲಿ ಕವರ್ ಆಗಿ ಹೋಗಿದ್ದೀನಿ ಗೈಸ್. ಬಿಸಿಲಿಗೆ ಆ ರೇಂಜಿಗಿದೆ ಇವತ್ತು. ಬಿಸಿಲು ಒಂದು ಸ್ವಲ್ಪ ಹೆವಿ ಇದೆ. ಅದಕ್ಕೆ ನಾನು ಬಟ್ಟೆ ಹಾಕ್ಕೊಂಬಿಟ್ಟಿದ್ದೀನಿ ಫುಲ್ ತಲೆಗೆಲ್ಲ. ತೋರಿಸ್ತೀನಿ ರೀ ಗೈಸ್, ನೋಡಿ ಗೈಸ್. ಕಾಣಿಸ್ತಾ ಇದ್ದೀನ? ಈ ಥರ ಬಟ್ಟೆ ಹಾಕ್ಕೊಂಡು ಫುಲ್ ಕ್ಲೀನಾಗಿ ಪ್ಯಾಕ್ ಆಗಿ ಹೋಗಿದ್ದೀನಿ ಗೈಸ್. ಅದಕ್ಕೆ ಈ ಥರ ತಲೆ ಮೇಲೆಲ್ಲ ಬಟ್ಟೆ ಹಾಕ್ಕೊಂಡು ಈ ಬಿಸಿಲಲ್ಲಿ ನಿಂತಿದ್ದೀನಿ ಗೈಸ್. ಇವತ್ತು ಹೆವಿ ಬಿಸಿಲಿದೆ. ಅದಕ್ಕೆ ಅದರಲ್ಲೂ ಉಜ್ಜುಲ ಬಿಡ್ತಾಯಿದ್ದೀನಿ ಗೈಸ್ ನೋಡಿ. ಅದಕ್ಕೆ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀನಿ ಗೈಸ್ ನೋಡಿ. ಅವನು ಇಲ್ಲಿ ಜೂಲನಲ್ಲಿ ಇಳ್ದಿದ್ದಾನೆ ಒಬ್ಬನು. ಅದಕ್ಕೆ ಅವನಿಗೆ ಬಟ್ಟೆ ಬೇಕು ಅಂತಂದರೆ ನಾನು ಕೊಡಲ್ಲ ಅಂತ ಇದ್ದೀನಿ ಗೈಸ್. ಬಿಸಿಲು ಮಾತ್ರ ಹೆವಿ ಇದೆ ಗೈಸ್. ಅದಕ್ಕೆ ಬಟ್ಟೆ ತಲೆ ಮೇಲೆ ಹಾಕ್ಕೊಂಡು ಇಲ್ಲಿ ಮನೆ ಮೇಲೆ ಇದ್ದೀನಿ. ಅವನು ಯಾರೋ ಬಟ್ಟೆಗಳು ಒಣಗಾಕೋನಿದ್ದಾನೆ ಅವನು ಒಗೆದ್ಬಿಟ್ಟು. ಅದಕ್ಕೆ ನನಗೆ ಫುಲ್ ಇಲ್ಲಿ ಶೆಕೆ ಗೈಸ್, ಹೆವಿ ಹೊಡಿತಾ ಇದೆ ಬಿಸಿಲು. ಅದಕ್ಕೆ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದೀನಿ ನಾನು. ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಯಪ್ಪ, ಈ ಬಟ್ಟೆ ಕೂಡ ಆಗ್ತಾಯಿಲ್ಲ ಗೈಸ್. ಒಂಥರ ಶೆಕೆ ಇದ್ರಲ್ಲೂ. ಅದಕ್ಕೆ ನಾಳೆಯಿಂದ ಟೊಪ್ಪಿ ಎತ್ಕೊಂಡ್ಬಂದ್ಬಿಡ್ತೀನಿ ಗೈಸ್. ಜೂಲ ಕೆಲಸ ಇದ್ದಾಗ ಶೆಕೆ ಹೆವಿ ಇದೆ ಗೈಸ್ ಇವತ್ತು. ಯಪ್ಪ, ಅದರಲ್ಲಿ ಒಂದು ಜೂಲ ಕೆಲಸ ಮಾಡ್ತಾಯಿದ್ದಾನೆ. ನಾನು ಜೂಲ ಹಿಡ್ಕೊಂಡು ನಿಂತಿದ್ದೀನಿ ಒಬ್ಬನೇ. ಓಕೆ ಗೈಸ್, ಜೂಲ ಎಲ್ಲ ಬಿಟ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಮತ್ತೆ ನೋಡಿ ಗೈಸ್, ನಿನ್ನೆ ತಾನೇ ಟಚಪ್ಸ್ ಮಾಡಿಸಿದ್ದೆ ಮೊನ್ನೆ. ಅದ್ರ ಮೇಲೆ ನೋಡಿ ಎಷ್ಟು ಗಲೀಜು ಮಾಡಿಬಿಟ್ಟಿದೆ ಆಲ್ರೆಡಿ, ಯೆಲ್ಲೋ ಕಲರ್ ಪಟ್ಟಿ ಮೇಲೆ. ಯಪ್ಪ, ಸರಿ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಈ ಬಿಸಿಲಲ್ಲಿ ಒಂದು ಕಡೆ ಬಿಸಿಲು, ಇನ್ನೊಂದು ಕಡೆ ಕಾಲು ನೋವು ಗೈಸ್. ಅವಾಗಿಂದ ಹಿಡ್ಕೊಂಡು ಅವ್ನು ಜೂಲನಲ್ಲಿ ಬೆಳೆದವನೇ. ಈ ಬಿಸಿಲಿಗೆ ಬಟ್ಟೆ ಹಂಗೆ ಹಾಕ್ಕೊಂಡಿದ್ದೀನಿ, ಹಂಗೆ ಇದೆ. ಅದರಲ್ಲೂ ಕಾಲು ಫುಲ್ ಜೋಮ್ ಹಿಡ್ಕೊಂಬಿಟ್ಟಿದೆ ಗೈಸ್. ಫುಲ್ ಒಂಥರ ನೋವಾಗ್ತಾಯಿದೆ. ಆದರೂ ಹಿಡ್ಕೊಂಡು ನಿಂತಿದ್ದೀನಿ ಹಂಗೆ. ಅವನು ಇಳ್ದಿಲ್ಲ, ಅಲ್ಲೇ ಇದ್ದಾನೆ ನೋಡಿ, ಕಾಣಿಸ್ನಾ? ಅಲ್ಲೇ ಜೂಲನಲ್ಲೇ ಇದ್ದಾನೆ. ಸೊ ಅದಕ್ಕೆ ಹಂಗೆ ಹಿಡ್ಕೊಂಡು ನಿಂತಿದ್ದೀನಿ ಇಲ್ಲೇ. ಇನ್ನೂ ಇಳ್ದಿಲ್ಲ. ಈ ಕಡೆನೂ ಹೊಗೆ ಬರ್ತಾಯಿದೆ ಗೈಸ್. ನಾನು ಇವಾಗ ನೋಡ್ತಾಯಿದ್ದೀನಿ. ಈ ಕಡೆನೂ ಹೊಗೆ ಇಲ್ಲ, ಈ ಕಡೆ ಮಾತ್ರ ಹೊಗೆ ಬರ್ತಾಯಿದೆ ಗೈಸ್. ಡೌನ್ ಮಾಡು ಅಂತ ನಾನು ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಬಾಯ್. ಇವಾಗ ಒಂದು 5 ನಿಮಿಷ ಇಳ್ದಿದ್ದಾನೆ, ಫ್ರೀ ಬಿಟ್ಟಿದ್ದಾನೆ ಇವಾಗ ನೋಡಿ. ಅದು ಬಕೆಟ್ ಅದು ಇದು ಇಟ್ಟಿದ್ದಾನೆ. ಅದಕ್ಕೆ ಬರೀ ಕೈಯಲ್ಲೇ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಸುಮ್ಮನೆ ಖಾಲಿ ಇಟ್ಕೊಂಡಿದ್ದೀನಿ. ಅಷ್ಟೊಂದೇನು ತೂಕ ಇಲ್ಲ ಗೈಸ್ ನೋಡಿ. ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತೀನಿ, ಕಾಣಿಸ್ತಾ? ಅವನೇನೋ ಖಾಲಿ ಬಕೆಟ್ಗಳೇನೋ ಇಟ್ಟಿದ್ದಾನೆ. ಬಕೆಟು ಮತ್ತು ಪೇಂಟು ಮತ್ತು ವಾಟ್ರ್ ಅದು ಇದು ಏನೇನು ಎತ್ಕೊಂಡು ಹೋಗಿದ್ದಾನೆ ಕಿಟಕಿ ಕ್ಲೀನ್ ಮಾಡೋಕ್ಕೆ.
ಅಷ್ಟೇ ಇಟ್ಟಿರೋದು. ಈ ಕಾಲು ಫುಲ್ ಜೋಮಿ ಬಂದುಬಿಟ್ಟಿದೆ ಗೈಸ್. ಈ ಕಾಲು ನೋಡಿ, ಇದು ವಾವ್ ರೆಡ್ಡಾಗಿ ಹೋಗಿದೆ ಜೊತೆಗೆ. ಓಕೆ 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 ಗೈಸ್, ಜೂಲ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ಕೆಳಗೆ ಹೋಗೋಣ ಬನ್ನಿ ಗೈಸ್. ಓನರಣ್ಣ ಇನ್ನೂ ಬಂದಿಲ್ಲ, ಅವಾಗೇನೆ 1/2 ಅವರಲ್ಲಿ ಬರ್ತೀನಿ, ಕಿಟಕಿ ಕ್ಲೀನ್ ಮಾಡು ಅಂತ ಹೇಳ್ದ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ, ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದು ಏನ್ ಮಾಡುದು ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಇನ್ನೂ ಬಂದಿಲ್ಲ, ಹಿಡ್ಕೊತ ಆಮೇಲೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ನಮ್ಮ ಹಳೆ ಗಾಡಿ ಕೀ ಸಿಕ್ತು ಗೈಸ್. ನೋಡಿ, ಇದೆಲ್ಲ ಕ್ಲೋಸ್ ಮಾಡ್ತಾಯಿದ್ದೆ, ಅವಾಗ ಇದಕ್ಕೆ ಹ್ಯಾಂಗ್ ಆಗಿತ್ತಿದು, ಈ ಥರ ಇತ್ತು. ನೋಡಿ ಗೈಸ್, ಏನೇನು ಸಿಗುತ್ತೆ ಏನೇನು ಮಾಡ್ತಾಯಿದ್ರೆ. ಗಾಡಿನೇ ಇಲ್ಲ ಅಂದಮೇಲೆ ಅದನ್ನ ಇಟ್ಕೊಂಡು ಏನು ಗೈಸ್ ಮಾಡೋದು. ಯಪ್ಪ, ಇದೆಲ್ಲ ಲಾಕ್ ಮಾಡಿಬಿಟ್ಟು ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಇದೆಲ್ಲ ಲಾಕ್ ಮಾಡಬೇಕಾಗಿತ್ತು, ಇದೆಲ್ಲ ಕ್ಲೀನ್ ಮಾಡೋಕೆ ಓಪನ್ ಮಾಡಿದ್ರೆ ನೋಡಿ ಕ್ಲೀನ್ ಆಗಿದೆ ಇವಾಗ ಫುಲ್ಲು. ಒಂದು ಸ್ವಲ್ಪ ಎಣ್ಣೆ ಕ್ವಾಲಿನ್ ತೊಗೊಂಡು ಕೊಟ್ಟಿರ್ತಾಯಿದ್ರೆ ಫುಲ್ ಕ್ಲೀನಾಗಿ ಕ್ಲೀನ್ ಮಾಡಿಸ್ಬಿಡ್ತಾಯಿದ್ದೆ. ಎಣ್ಣೆ ಇಟ್ಕೊಂಡು ಬೇಡ ಬಿಡು ಅಂತ ಅದಕ್ಕೆ ನಾನು ಬಿಟ್ಟಿದ್ದೆ ಗೈಸ್. ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಒಂದೊಂದು ಕ್ಲೋಸೇ ಆಗೋಲ್ಲ ಗೈಸ್. ಇಲ್ಲಿ ನೋಡಿ ಬೆಂಡಾಗೋದು. ಇದಾದರೆ ಫುಲ್ಲು ಬೆಂಡಾಗೋಗಿದೆ ಗೈಸ್, ಯಾವ ಕಡೆಯಿಂದನೂ ಹೋಗಲ್ಲ ಇದು ನೋಡಿ. ಓಕೆ ಬಿಡಿ, ಆದಷ್ಟು ಆಗಲಿ. ಇದಾದರೂ ಆಯಿತು. ಬನ್ನಿ ಗೈಸ್, ಮನೆಗೆ ಹೋಗಿ ಸಿಗ್ತೀನಿ. ಬಾಯ್ ಬಾಯ್. ಆ್ಯಸಿಡ್ ವಾಶ್ ಆಗಿದೆ ಇಲ್ಲೆಲ್ಲ ಗೈಸ್. ಫೈನಲಿ ನಾನು ಒಳ್ಳೆ ಔಟ್ಫಿಟ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಯಾವುದೋ ಮದುವೆಗೆ ಬಂದಿದ್ದೀನಿ ಗೈಸ್. ಇಲ್ಲೇ ಮದುವೆ ಚೌಟ್ರಿ ಹತ್ರ ಇದ್ದೀನಿ, ಆಚೆ ಕಡೆ ನೋಡಿ. ಔಟ್ಫಿಟ್ ಎಲ್ಲ ಹಾಕ್ಕೊಂಡು ಕಾಣಿಸ್ತಾ ಇದೆಯಾ? ಸೂಟ್ ಹಾಕಿದ್ದೀನಿ ಮತ್ತು ಜೀನ್ಸ್ ಪ್ಯಾಂಟ್ ಹಾಕಿದ್ದೀನಿ. ಅರ್ಜೆಂಟಿಗೆ ಶೂ ಸಿಕ್ಕಿಲ್ಲ ಗೈಸ್, ಅದಕ್ಕೆ ಸ್ಲಿಪ್ಪರ್ ಹಾಕ್ಕೊಂಡು ನೋಡಿ ಬಂದೆ. ಬನ್ನಿ ಗೈಸ್, ಏನೇನು ಮಾಡಿದಾರೋ ನೋಡ್ಕೊಂಬನ್ನಿ, ಹಂಗೆ ನೀವೇ ನೋಡಿಸ್ತೀನಿ ನೋಡಿ ಗೈಸ್. ಇಲ್ಲಿಂದ ಬಂದರೆ ಗೈಸ್ ಇಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಇಟ್ಟಿದ್ದಾರೆ. ಮದುವೆ ಅಂದರೆ ನಮ್ಮ ರಿಲೇಷನ್ ನೋಡ್ದೆ, ಅಲ್ಲಿ ಬಂದು ಎಲ್ಲ ಫುಲ್ ಎಲ್ಲ ಏನೇನಿದೆ ಮದುವೆನಲ್ಲಿ ನೋಡಿಬಿಟ್ಟು ಮತ್ತು ಐಸ್ ಕ್ರೀಮ್ ಒಂದು ತಿನ್ಕೊಂಡು ಮತ್ತು ಫಂಕ್ಷನ್ ಎಲ್ಲ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿಸಿದ್ರು ಗೈಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೇ ಮದುವೆ ಇರೋದು. ಜನ ಎಲ್ಲ ಈ ಕಡೆ ಒಂದು ಸೈಡಲ್ಲಿ ಬರ್ತಾರೆ, ಅಲ್ಲೆಲ್ಲ ನೋಡ್ತಾರೆ. ಮತ್ತು ಅಲ್ಲೇನೇನು ಇದೆಯೋ ಅಂದರೆ ಅಲ್ಲೇನೇನು ಮಾಡಬೇಕು ಅದೆಲ್ಲ ಮಾಡಿಬಿಟ್ಟು ಮತ್ತೆ ಹೋಗ್ತಾ ಇರ್ತಾರೆ ಗೈಸ್ ಅಲ್ಲಿಂದ. ಆ ಥರ ಇತ್ತು. ಅದಾದಮೇಲೆ ಮತ್ತೆ ನಾನು ಹೋದೆ ಗೈಸ್, ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಳಗೆ ಬಂದೆ ಗೈಸ್. ಅದಾದಮೇಲೆ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಆ ವ್ಲಾಗ್ ಅಪ್ಲೋಡೇ ಆಗಿಲ್ಲ ಗೈಸ್. ಎಷ್ಟೊತ್ತಾಯ್ತು ನೋಡಿ, ಇದರಲ್ಲಿ ವ್ಲಾಗು ಚಾರ್ಜಿಂಗ್ ಬರೋಲ್ಲ ಗೈಸ್. ಮದುವೆನಲ್ಲಿ ಬಂದಿದ್ದೀನಿ, ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದನ್ನ 25 ಮಿನಿಟ್ಸ್ ತೋರಿಸ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ 2K ಕಂಪ್ಲೀಟ್ ಆಗಿದೆ ಗೈಸ್. ಥ್ಯಾಂಕ್ ಯು ಗೈಸ್. ಮತ್ತು ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದೆ. ಅಂದ್ಬಿಟ್ರೆ ಮದುವೆ ಎಲ್ಲ ಗ್ರ್ಯಾಂಡಾಗಿ ಮಾಡಿದ್ರು ಗೈಸ್. ನೀವು ನೋಡ್ತಾ ಇದ್ದೀರಾ ಯಾವ ಥರ ಆಗಿತ್ತು, ಏನೇನಿತ್ತು ಅಂತ ನೋಡಿ ಗೈಸ್. ಇದು ಎಂಟ್ರೆನ್ಸ್, ಇಲ್ಲೆಲ್ಲ ಸ್ಟಾರ್, ಇಲ್ಲೇ ವೆಲ್ಕಮ್. ಇಲ್ಲಿನ ಕಡೆ ಎಲ್ಲ ಇಲ್ಲಿಂದ ಬಂದು ಇಲ್ಲೇ ಸ್ಟೆಪ್ಸ್ ಇದೆಯಲ್ಲ, ಇಲ್ಲಿ ಕೆಳಗೆಲ್ಲ ಬರ್ತೀನಿ ಗೈಸ್. ನೋಡಿ ಫಸ್ಟಲ್ಲಿ ಎಂಟ್ರೆನ್ಸಲ್ಲಿ ಗಣೇಶ ಇದೆ. ಗಣೇಶ ಆದಮೇಲೆ ಬಂದರೆ ಸ್ಟ್ರೈಟಾಗಿ ಕಾಣಿಸೋದು ಮದುವೆ ಗಂಡು ಹೆಣ್ಣು ಅಲ್ಲಿಂದ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಕಾರಲ್ಲಿ ಬಂದ್ರಿ ಗೈಸ್ ನಾವು. ಅದು ಯಾರ್ದು ಗೊತ್ತಿಲ್ಲ, ಎಲ್ಲೋ ನಮ್ಮ ಮನೆ ಹತ್ರ ಇರೋ ಕಾರು ಯಾರ್ದು. ನಾನು ಮತ್ತು ನಮ್ಮ ತಮ್ಮ, ನಮ್ಮ ಮಮ್ಮಿ 3 ಹೋಗಿದ್ರಿ ಅದರಲ್ಲೇ. 3 ಅದರಲ್ಲೇ ಬಂದ್ರಿ ಗೈಸ್, ಆ ಕಾರಲ್ಲೇ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿರೋದಂತೆ ಕಾರು ನೋಡಿ. ನಾವು ಕಾರಲ್ಲಿ ಹೋಗ್ಬಿಟ್ಟು ಬಸ್ಸಲ್ಲಿ ಹೋಗ್ಬಿಟ್ಟು ಕಾರಲ್ಲಿ ಬಂದ್ರಿ. ಬಸ್ ಮಾಡಿದ್ರು ಅವರು ನಮ್ಮೂರಿಂದ ಬಸ್ಸಲ್ಲಿ ಹೋದ್ರಿ. ಬರಬೇಕಾದ್ರೆ ನಾವು ಕಾರಲ್ಲಿ ಬಂದ್ಬಿಟ್ರಿ. ಬರಬೇಕಾದ್ರೆ ಫುಲ್ ಎಂಜಾಯ್ ಮಾಡಿಕೊಂಡು ಬಂದ್ರಿ ಗೈಸ್. ಬರಬೇಕಾದ್ರೆ ಇದೇ ದಾರಿನಲ್ಲಿ ಓನರ್ ಅವ್ರ ಮನೆ ಇದೆ ಗೈಸ್, ತೋರಿಸ್ತೀನಿ ಇರೋ ಬಂದರೆ ಅದು ಗೈಸ್. ನೋಡಿ ಗೈಸ್, ಇದೇ ಓನರ್ ಅವ್ರ ಮನೆ, ಇಲ್ಲಿ ಹಿಂದೆ ಇರೋದು. ಮತ್ತು ಹಿಂದೆ ಲೈಟಿಂಗ್ಸ್ ಹಾಕಿದ್ದಾರಲ್ಲ ಗೈಸ್. ನಾನು ಬಂದು ನೆನ್ನೆ ವ್ಲಾಗ್ ಎಂಡ್ ಮಾಡೋದು ಮರ್ತೋಗಿದ್ದೆ. ವ್ಲಾಗು ಇವಾಗ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನೋಡಿದ್ರಲ್ಲ ಇವತ್ತೆಲ್ಲ ಏನೇನಾಯಿತು ಅಂತ. ಯಾವ ಥರ ಮದುವೆಗೆ ಹೋಗಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅಂದರೆ ನಮ್ಮ ರಿಲೇಷನ್ ಅವ್ರದ್ದೆ ಗೈಸ್ ಮದುವೆ ಇದ್ದಿದ್ದು.
ನನಗೆ ಗೊತ್ತಿಲ್ದಿರ ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಆಗಿ ಏನೇನೋ ಆಗಿ ಬೇಗ ರೆಡಿಯಾಗಿ ಮತ್ತು ಟೈಮ್ ಟು ಟೈಮ್ ಹೋದೆ ಗೈಸ್ ಅಲ್ಲಿಗೆ. ಟೈಮ್ಗೆ ಹೋಗಿದ್ದಾದ್ಮೇಲೆ ಎಲ್ಲ ನೆನ್ನೆ ಮದುವೆ ಎಲ್ಲ ಚೆನ್ನಾಗೇ ನಡೆತು. ಇಲ್ಲಿ ಮಿಷಿನ್ ಯಾವ್ದು ಓಡ್ತಾ ಇದೆ ಗೈಸ್, ಅದಕ್ಕೆ ಒಂದು ಸ್ವಲ್ಪ ಸೌಂಡು. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಗೈಸ್. ಅಷ್ಟೇ ಗೈಸ್, ಇವತ್ತು ವ್ಲಾಗ್ ಎಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.